ಕೋಡುಬಳೆ ಅಂದ್ರೆ ಅಡುಕಲೆ. ಕೊಪ್ಪಳದಲ್ಲಿ ರೈತನ ಮೇಲೆ ದರ್ಪ ತೋರಿದ್ದ ಪಿಎಸ್ಐ ಎತ್ತಂಗಡಿ ಮಾಡಲಾಗಿದೆ. ಬೇವೂರು ಪೊಲೀಸ್ ಠಾಣೆಯ ಪಿಎಸ್ಐ ಟಿ ಗುರುರಾಜ್ ಅವರನ್ನು ಅಮಾನತು ಮಾಡಲಾಗಿದೆ. ಅಲ್ಲದೆ ಡಿಸಿಆರ್ಬಿ ಘಟಕಕ್ಕೆ ವರ್ಗಾಯಿಸಿ ಬಳ್ಳಾರಿ ಐಜಿಪಿ ಡಾಕ್ಟರ್ ಪಿಎಸ್ ಹರ್ಷ ಆದೇಶಿಸಿದ್ದಾರೆ. ವಿಂಡ್ ಫ್ಯಾನ್ ವಿಚಾರವಾಗಿ ರೈತನ ಮೇಲೆ ಪಿಎಸ್ಐ ದರ್ಪ ತೋರಿಸಿದ್ದನ್ನು TV9 ವರದಿ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಪಿಎಸ್ಐ ಟಿ ಗುರುರಾಜ್ ಸಸ್ಪೆಂಡ್ ಮಾಡಲಾಗಿದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಹೆದ್ದಾರಿಯಲ್ಲಿ ಅಪರಿಚಿತ ವ್ಯಕ್ತಿಗೆ ಅಪಘಾತ ಆದರೆ ಉಚಿತ ಚಿಕಿತ್ಸೆ ನೀಡೋ ಯೋಜನೆಯೊಂದನ್ನು ರೂಪಿಸಲಾಗ್ತಾ ಇರೋದಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ UT ಖಾದರ್ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರಾಮಾ ಕೇರ್ ಸೆಂಟರ್ ಲೋಕಾರ್ಪಣೆ ಬಳಿಕ ಮಾತನಾಡಿದ ಅವರು, ಅಪರಿಚಿತ ವ್ಯಕ್ತಿಗೆ ಅಪಘಾತ ಆದರೆ 7 ದಿನ 2.5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ನೀಡುವ ಯೋಜನೆ ಜಾರಿ ಮಾಡಲಾಗ್ತಾ ಇದ್ದು, ಈ ಬಗ್ಗೆ ಸಿಎಂ DKC ಒಪ್ಪಿಗೆ ಕೊಡೋ ವಿಶ್ವಾಸವಿದೆ. ವಿದೇಶ, ದೇಶ, ರಾಜ್ಯದ ಎಲ್ರಿಗೂ ಈ ಯೋಜನೆ ಅನ್ವಯ ಆಗುತ್ತೆ ಅಂದ್ರು. ಮುಖ್ಯಮಂತ್ರಿ ಜೊತೆ ಮುಂದೆ ನಾನು ಮಾತಾಡಿಕೊಂಡು ನನಗೆ ವಿಶ್ವಾಸ ಇದೆ, ಅದಕ್ಕೆ ಅವರು ಒಪ್ಪಿಗೆ ಕೊಡ್ತಾರಂತ ಹೇಳಿಕೊಂಡು ಯಾರೇ ಈ ದೇಶದ ಮತ್ತು ವಿದೇಶದ ಮತ್ತು ನಮ್ಮ ರಾಜ್ಯದ ಯಾರೇ ಕೂಡ ಆಕ್ಸಿಡೆಂಟ್ಗೆ ಒಳಪಟ್ಟ ಸಂದರ್ಭದಲ್ಲಿ ಫಸ್ಟ್ 7 ಡೇಸ್ 2.5 ಲಕ್ಷ ತನಕ ಫ್ರೀ ಟ್ರೀಟ್ಮೆಂಟ್ ಕೊಡುವಂತ ಯೋಜನೆಗೆ ನಾನು ಮುಂದಿನ ದಿನಗಳಲ್ಲಿ ನಾನು ತರಲಿಕ್ಕೆ ಮಾಡ್ತೇನೆ. ಕಲಬುರಗಿ ನಗರದಲ್ಲಿ ಸಂಜೆ ಅರ್ಧ ಗಂಟೆಗೂ ಅಧಿಕ ಕಾಲ ಮಳೆ ಸುರಿದಿದೆ. ಬರದಿಂದ ಕಂಗೆಟ್ಟ ಕಲಬುರಗಿಗೆ ವರುಣ ಆರ್ಭಟಿಸಿದ್ದಾನೆ. ನಗರ ಸೇರಿದಂತೆ ಗ್ರಾಮೀಣ ಭಾಗದ ಹಲವೆಡೆ ಮಳೆಯಾಗಿದೆ. ಬೆಳಗ್ಗೆಯೂ ಅರ್ಧ ಗಂಟೆಗೂ ಹೆಚ್ಚು ಕಾಲ ವರುಣ ಅಬ್ಬರಿಸಿದ. ಮುಂಗಾರು ಆರಂಭ ಆಗಿ 2 ತಿಂಗಳಾದರೂ ಮಳೆ ಇಲ್ಲದೆ ರೈತಾಪಿ ಜನ ಕಂಗೆಟ್ಟಿದ್ರು. ನದಿ, ಬೋರ್ವೆಲ್ಗಳು ಬತ್ತಿದ್ರಿಂದ ಜನಸಾಮಾನ್ಯರು ಸಹ ಪರದಾಡುವಂತಾಗಿತ್ತು. ಬರಗಾಲದಿಂದ ರೈತರು ಕಂಗಾಲಾಗಿದ್ದಾರೆ. ರಾಜ್ಯ ಸರ್ಕಾರ ರೈತರಿಗೆ ಎಕರೆಗೆ 50,000 ಪರಿಹಾರ ಕೊಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿಯ ಚಟ್ನಳ್ಳಿ ಗ್ರಾಮದಲ್ಲಿ ಬಿಜೆಪಿ ವತಿಯಿಂದ ಉಡಗಣಿ, ತಾಳಗುಂದ, ಹೊಸೂರು ಏತ ನೀರಾವರಿ ಯೋಜನೆಗೆ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಆಗ್ರಹಿಸಿ ನಡೆಸಿದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಸಿಎಂ ಬಿಡದಿ ಟೌನ್ಶಿಪ್ ಬಗ್ಗೆ ತಲೆ ಕೆಡಿಸ್ಕೊಂಡಷ್ಟು ಉತ್ತರ ಕರ್ನಾಟಕದ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಬೇಕಿದೆ. AC ರೂಮಲ್ಲಿ ಕೂತ್ರೆ ಜನರ ಸಮಸ್ಯೆ ಅರ್ಥ ಆಗಲ್ಲ. ಮಂತ್ರಿಗಳನ್ನ ಬರಪೀಡಿತ ಪ್ರದೇಶಗಳಿಗೆ ಕಳುಹಿಸಿಕೊಡ್ಲಿ ಅಂದ್ರು. ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನ AC ರೂಮಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿದಾನೆ. ಬರೀ ಬೆಂಗಳೂರಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿಗಳು, ಸಚಿವರುಗಳು ವಿಡಿಯೋ ಕಾನ್ಫರೆನ್ಸ್ ಸೀಮಿತ ಆಗದೇನೆ ಮಂತ್ರಿಗಳನ್ನು ಬರಗಾಲ ಪೀಡಿತ ಜಿಲ್ಲೆಗಳಿಗೆ, ತಾಲೂಕುಗಳಿಗೆ ಭೇಟಿ ಮಾಡೋದಕ್ಕೆ ಕಳಿಸ್ಕೊಡ್ಬೇಕು. ಬರದಿಂದ ಕಂಗೆಟ್ಟ ಬಾಗಲಕೋಟೆ ಜಿಲ್ಲೆಯಲ್ಲಿ ನದಿಗಳು ಉಕ್ಕೇರ್ತಿವೆ. ಆದರೂ ಕಾಲುವೆಗಳಿಗೆ ನೀರು ಹರಿಸದ ನೀರಾವರಿ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗುಳೆದಗುಡ್ಡದ ಲಿಂಗಾಪುರ ಬಳಿ ಘಟಪ್ರಭಾ ನದಿಗೆ ಕಟ್ಟಿಸಿದ್ದ ಕಾಲುವೆಯಲ್ಲಿ ಜಾಲಿಕಂಟಿಗಳು ಬೆಳೆದಿವೆ. ಕಾಲುವೆ ಕಟ್ಟಿಸಿ 20 ವರ್ಷ ಆಗಿದ್ದು, ಪ್ರವಾಹ ಬಂದಾಗ 1 ಸಾರಿ ನೀರು ಬಂದಿದ್ದು ಬಿಟ್ಟರೆ ಆಮೇಲೆ ನೀರು ಹರಿದಿಲ್ಲ. ರೈತರ ಭೂಮಿಗೆ ನೀರುಣಿಸಲು ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಕಾಲುವೆ ನಿರ್ಮಿಸಿದ್ರೂ ಪ್ರಯೋಜನ ಆಗ್ತಿಲ್ಲ. ತುಮಕೂರಿನ KSRTC ಬಸ್ ನಿಲ್ದಾಣದಲ್ಲಿ ಖದೀಮನೊಬ್ಬ ನೀರಿನ ನಲ್ಲಿ ಕದ್ದಿದ್ದಾನೆ. ಜನಸಂದಣಿಯ ಮಧ್ಯೆಯೇ ಕಳ್ಳ ತನ್ನ ಕೈ ಚಳಕ ತೋರಿದ್ದಾನೆ. ಕಳ್ಳನ ಕೈ ಚಳಕದ ದೃಶ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆಗಿದೆ. ಕುಡಿತದ ಚಟಕ್ಕಾಗಿ ಕಳ್ಳತನ ಮಾಡಿದ್ದಾನೆ ಎಂದು ಶಂಕಿಸಲಾಗಿದೆ.